ಬಿಸಿಲಿನ ಎಫೆಕ್ಟ್ ಪೊಲೀಸ್ ಡಾಗ್ಗಳಿಗೆ ಈಗ ಏರ್ ಕೂಲರ್ ಕೊಡಲಾಗ್ತಾ ಇದೆ. ಮಾಂಸಾಹಾರದ ಬದಲು ರಾಗಿ, ಗಂಜಿ, ಎಳೆನೀರು ಪೂರೈಕೆ ಮಾಡಲಾಗ್ತಾ ಇದೆ. ಬಿಸಿಲ ನಗರಿ ಬಳ್ಳಾರಿಯಲ್ಲಿ ಗರಿಷ್ಠ ಉಷ್ಣಾಂಶ ಇದೆ. ಈ ಹಿನ್ನೆಲೆ ಈ ಕ್ರಮವನ್ನು ತಗೊಂಡಿದ್ದಾರೆ. ಫ್ಯಾನ್, ಏರ್ ಕೂಲರ್ಗೂ ಕೂಡ ಇದ್ರೂ ಕೂಡ ಶ್ವಾನಗಳು ನರಳಾಡ್ತಾ ಇದ್ದಾವೆ. ಶ್ವಾನ ಕೇಂದ್ರಕ್ಕೆ ಎಸಿ ಅಳವಡಿಸುವಂತೆ ಈಗ ಸಿಬ್ಬಂದಿಯವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯಿಂದ ಶ್ವಾನಗಳ ಆರೈಕೆ ಮಾಡಲಾಗ್ತಾ ಇದೆ. ಈಗ ಅತಿ ಹೆಚ್ಚಾಗಿ ಬಿಸಿಲಿರುವಂತಹ ಕಾರಣ, ಉಷ್ಣಾಂಶ ಜಾಸ್ತಿ ಇರುವಂತಹ ಕಾರಣ ಹೀಗೆ ಪೊಲೀಸ್ ಡಾಗ್ಗಳಿಗೆ ಈಗ ಒಂದಷ್ಟು ಕ್ರಮವನ್ನ ತಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಏರ್ ಕೂಲರ್ ಕೊಡೋದು, ಮಾಂಸಾಹಾರ ಅಂತಂದ್ರೆ ವಾರಕ್ಕೆ ಒಂದು 3 ದಿನ ಆದರೂ ಡಾಗ್ಗಳಿಗೆ ಏನೋ ಚಿಕನ್ ಕೊಡ್ತಾರೆ ಅಥವಾ ಮಾಂಸ ಏನು ಕೊಡ್ತಾರೋ ಅದ್ರ ಬದಲು ಈಗ ಮಾಂಸಾಹಾರದ ಬದಲು ರಾಗಿ, ಗಂಜಿ, ಎಳೆನೀರು ಇಂಥ ಒಂದು ಆಹಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗಣಿನಾಡು ಬಳ್ಳಾರಿಯಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಈಗಾಗಲೇ 39 ಡಿಗ್ರಿ ಸೆಲ್ಸಿಯಸ್ ದಾಟಿ ಈಗ 40ರ ಹತ್ತಿರ ಈಗ ಬಳ್ಳಾರಿಯಲ್ಲಿ ಉಷ್ಣಾಂಶ ದಾಖಲೆಯಲ್ಲಿ ಏರಿಕೆ ಆಗ್ತಿದ್ದಂಥ ಪರಿಣಾಮ ಇವತ್ತು ಮನುಷ್ಯರಷ್ಟೇ ಅಲ್ಲ, ಇವತ್ತು ಇಲ್ಲಿ ಶ್ವಾನಗಳಿಗೂ ಕೂಡ ಈ ಒಂದು ಬಿಸಿಲಿನ ತಾಪಮಾನ ತಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ನೀವು ಇವತ್ತು ಬಳ್ಳಾರಿಯ DAR ಏನಿದೆ, ಸಶಸ್ತ್ರ ಮೀಸಲು ಪಡೆಯ ಈ ಒಂದು ಶ್ವಾನಗಳೇನಿದಾವೆ, ಇವು ಹಲವಾರು ಒಂದು ಸಮಾಜದ ಏನೋ ಬಾಂಬ್ ಡಿಟೆಕ್ಷನ್ ಇಂದ ಹಿಡಿದು ಹಲವು ಕಾರ್ಯಗಳಲ್ಲಿ ಇವು ಭಾಗಿಯಾಗ್ತವೆ. ಇವುಗಳಿಗೆ ಈ ಒಂದು ಸಮ್ಮರ್ ಅಲ್ಲಿ ಯಾವ ರೀತಿಯಾಗಿ ಅವನ್ನ ಕಾಳಜಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಸವಾಲಾಗುತ್ತೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಈ ಶ್ವಾನಗಳೇನಿದಾವೆ ಇವುಗಳಿಗೆ ಈ ಒಂದು ಅತಿಯಾದ ತಾಪಮಾನ ಇರೋದ್ರಿಂದ ಇವುಗಳಿಗೆ ದಿನಕ್ಕೆ ಒಂದರಂತೆ ಒಂದು ಎಳ್ನೀರನ್ನು ಕೂಡ ಇಲ್ಲಿ ನಾಯಿಗಳಿಗೆ ಎಳ್ನೀರನ್ನ ಕುಡಿಸಲಾಗುತ್ತೆ. ಮತ್ತೆ ಅವುಗಳ ಒಂದು ತಂಪಾಗಿ ಇಡ್ಲಿಕ್ಕಾಗಿ ಈ ಒಂದು ಏನು ನಮ್ಮ DAR ನ ಅವುಗಳನ್ನ ನೋಡ್ಕೊಳ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ, ಅವುಗಳು ಈ ನಾಯಿಗಳಿಗೆ ಒಂದು ಎಳೆನೀರನ್ನ ಕುಡಿಸೋದ್ರ ಮೂಲಕ ಅದರ ದೇಹವನ್ನ ತಂಪು ಮಾಡುವಂತಹ ಒಂದು ಕೆಲಸವನ್ನ ಈಗ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಯಾಕಂತಂದ್ರೆ ಈಗ ಒಂದು 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಮನುಷ್ಯರು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹಲವಾರು ಸಾಹಸಗಳನ್ನ ಪಡ್ತಾರೆ. ಅಂಥದ್ರಲ್ಲಿ ಈ ಮೂಕ ಜೀವಿಗಳಿಗೆ ಯಾವ ರೀತಿಯಾಗಿ ಇವುಗಳನ್ನ, ಯಾಕಂದ್ರೆ ಹಲವಾರು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸ್ತವೆ. ಮಾದಕ ವಸ್ತುಗಳನ್ನ ಪತ್ತೆ ಹಚ್ಚೋದ್ರಿಂದ ಹಿಡಿದು ಬಾಂಬ್ ಡಿಟೆಕ್ಷನ್ ಇಂದ ಹಿಡಿದು ಮತ್ತೆ ಏನು ಕೊಲೆ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಇವುಗಳ ಡಿಟೆಕ್ಷನ್ ಅನ್ನ ಮಾಡ್ತಕ್ಕಂಥದ್ದು ಬಹಳ ಒಂದು ಶ್ರಮ ಇರುತ್ತೆ. ಹಾಗಾಗಿ ಈ ನಾಯಿಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಇಲಾಖೆಯ ಒಂದು ಸೂಚನೆ ಇದೆ. ಅದೇ ರೀತಿ ನೋಡ್ತಿದೆ ಇದನ್ನ ಮೇಂಟೈನ್ ಮಾಡ್ತಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಡಾಬರ್ಮೆನ್ ನಾಯಿ, ಇದರ ಹೆಸರು ರಾಣಾ ಅಂತೇಳಿ. ಇದಕ್ಕೆ ಒಂದು ನೋಡಿ ಏರ್ ಕೂಲರ್ ವ್ಯವಸ್ಥೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾಯಿಯ ಒಂದು ಫ್ಯಾನ್ ಅನ್ನ ಕೂಡ ಹಾಕಿರ್ತಕ್ಕಂಥದ್ದು. ಒಂದು ಫ್ಯಾನಿನ ಒಂದು ಗಾಳಿಯ ಜೊತೆ ಅದಕ್ಕೆ ಒಂದು AC ಒಂದು ಏರ್ ಕೂಲರ್ ಅನ್ನು ಕೂಡ ಇಲ್ಲಿ ಅಳವಡಿಸೋದ್ರ ಮೂಲಕ ಅದರ ಒಂದು ಟೆಂಪರೇಚರ್ ಅನ್ನ ನಾರ್ಮಲ್ ಆಗಿ ಇಡ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಈಗ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು. ಬಹಳ ಅತಿಯಾದ ಒಂದು ಬಿಸಿಲು. ಯಾವ ರೀತಿಯಾಗಿ ನಿಮ್ಮ ಶ್ವಾನಗಳನ್ನ ನೀವು ಈಗ ಮೇಂಟೈನ್ ಮಾಡ್ತೀವಿ? ತಿಂಡಿಯಲ್ಲಿ ರಾಗಿ ಗಂಜಿ ಹಾಗೂ ಮೊಸರು ಕೊಡ್ತೀವಿ. ಮಧ್ಯಾಹ್ನದ ಹೊತ್ತು ಎಳ್ನೀರು ಹಾಗೂ ಗ್ಲುಕೋಸ್ ಅನ್ನು ಮತ್ತೆ ORS ಹಾಕಿ, ಕೂಲರ್ ಹಾಗೂ ಫ್ಯಾನಿನ ವ್ಯವಸ್ಥೆ ಇರುತ್ತೆ. ಇದಕ್ಕೆ ರೆಗ್ಯುಲರ್ ಚೆಕಪ್ ಮಾಡ್ತಿರ್ತೀವಿ, ಡಾಗ್ಸ್ ಟಯರ್ಡ್ ಇದೆ ಇಲ್ಲ ಅಂತಂದು. 2 ವರ್ಷದಿಂದ ಇದ್ದೀನಿ, 12 ವರ್ಷದಿಂದ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಸಮ್ಮರ್ ಸೀಸನ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಇದು ಫಾಲೋ ಮಾಡ್ತೀವಿ. ಕೂಲರ್ ಏನೇನಿದೆ ವಿತ್ ಫುಡ್ ಚೇಂಜ್ ಮಾಡೋದು, ಮೊಸರು ಮತ್ತೆ ಎಳ್ನೀರು ಎಲ್ಲ ರೆಗ್ಯುಲರ್ ಆಗಿ ನಾವು ಕೊಡ್ತಾನೆ ಇರ್ತೀವಿ. ಇಂಡಿಕೇಶನ್ ಮಾಡೋದು, ಸಿಗ್ನಲ್ ಮಾಡೋದು, ನಿಮ್ಮನ್ನ ಕರಿಯಂತದ್ದು ಏನಾದ್ರು ಮಾಡ್ತಾವ ಸರ್? ಇದು ರಿಸರ್ಚ್ ಕೂಡ ನಾವು ಹೊರಗಡೆ ಮಾಡಿಸ್ತೀವಿ. ಬೇಸಿಗೆ ಜಾಸ್ತಿ ಇರೋದ್ರಿಂದ ಮೇಡಮ್ ಅವರು ಆದೇಶದಂತೆ AC-ನ ಅಳವಡಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಕೂಲರ್ ಇದೆ, ಫ್ಯಾನ್ ವ್ಯವಸ್ಥೆ ಇದೆ, ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇವಾಗಲೇ ಮುಂಚೆಯಿಂದನೂ ನಾವು ಬೇಸಿಗೆ ಬಂದರೆ ಬೆಳಗಿನ ಜಾವ ಉಪಹಾರಕ್ಕೆ ರಾಗಿ ಗಂಜಿ ಮತ್ತೆ ಮಜ್ಜಿಗೆಯನ್ನು ನೆಡ್ತಿದ್ದೀವಿ. ಮಧ್ಯಾಹ್ನಕ್ಕೆ ಎಳ್ನೀರನ್ನು ಕೊಡ್ತಿದ್ದೀವಿ. ಸಾಯಂಕಾಲ ಹಂಗೆ ಬಾತ್ ಮಾಡ್ತೀವಿ, ಅಂದರೆ ಮಸಾಜ್ ಮಾಡ್ತೀವಿ ಸರ್. ಬಿಸಿಲಿಂದ ಸ್ನಾನ ಮಾಡಿಸ್ತೀವಿ. ಬೆಳಗಿನ ಟೈಮು ಸ್ಪಂಜ್ ಬಾತ್ ಅಂತ ಮಾಡಿಸ್ತಿದ್ದೀವಿ. ಊಟಕ್ಕಿಂತ ಮುಂಚೆ ಮಾಡಿಸಿ ಫ್ರೆಶ್ ಆಗಿ ಮಾಡಿಸಿ ಕೂಲಾಗಿ ಇಟ್ಟಿರ್ತೀವಿ ಸರ್. ಇದು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳ ಮಾತು. ಯಾಕಂತಂದ್ರೆ ಈಗ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಈಗ ಫ್ಯಾನ್ ಮತ್ತೆ ಕೂಲರ್ ಅನ್ನ ನಾವು ಈಗ ಅಳವಡಿಸಿದೀವಿ. ಮತ್ತೆ ಎಳೆನೀರು ಮತ್ತು ರಾಗಿ ಗಂಜಿಯನ್ನ ಇವುಗಳಿಗೆ ಆಹಾರವಾಗಿ ಕೊಡ್ತಾ ಇದೀವಿ. ಇದೇ ರೀತಿ ತಾಪಮಾನ ಹೆಚ್ಚಿಗೆ ಆಗ್ತಿರೋದ್ರಿಂದ ನಾವು ಈಗ ಮುಂದಿನ ದಿನಗಳಲ್ಲಿ AC-ಯನ್ನ ಇವುಗಳಿಗೆ ಅಳವಡಿಸ್ಬೇಕಂತ ಹೇಳಿ ನಾವು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನ ಮಾಡಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.